ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಈ ಕ್ರಿಸ್ತ ಜಯಂತಿಯ ಹಬ್ಬದ ದಿನಗಳಲ್ಲಿ ನಿಮಗೆ ಬೇಕಾಗಿರುವಂಥ ಸಂತೋಷವನ್ನು, ಸಮಾಧಾನವನ್ನು ದೇವರು ನಿಮಗೆ ಹೆಚ್ಚಾಗಿ ತರಲಿ ಎಂಬುದಾಗಿ ಸಹ ಆಶಿಸುವಂಥವನಾಗಿರ್ತಾನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನಮಗೋಸ್ಕರ ಈ ಲೋಕಕ್ಕೆ ಬಂದೆ. ನೀನು ಬಾರದೆ ಹೋಗಿದ್ದರೆ ನನ್ನ ಜೀವಿತವು, ನಮ್ಮ ಜೀವಿತವು ಹೇಗಿರ್ತಾ ಇತ್ತು ನಮಗೆ ಗೊತ್ತಿಲ್ಲ. ಆದರೆ ನೀನು ಈಗ ಬಂದಿರುವುದರ ಮೂಲಕ ನಮ್ಮ ಜೀವಿತಕ್ಕೆ ಒಂದು ಹೊಸ ಅರ್ಥವನ್ನು ಕೊಟ್ಟಿದ್ದಿ. ಹೌದಪ್ಪ, ನಿನ್ನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಹಾಗೆ ನಿನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಿ. ಈ ವಾಕ್ಯವನ್ನು ಧ್ಯಾನಿಸುವಂಥ ಸಮಯದಲ್ಲಿ ನಮ್ಮ ಕೂಡ ನೀನು ಇರು, ಅದನ್ನು ನಮಗೆ ಅರ್ಥಪಡಿಸು ಸ್ವಾಮಿ. ಹೇಗೆ ನಿನ್ನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು, ನಿನ್ನೊಡನೆ ಹೇಗೆ ನಾವು ಬಹಳ ದೃಢವಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಹಾಗೆ ನಿನ್ನ ವಾಕ್ಯ ಸಹಾಯಿಸಲಿ. ಆಮೇನ್. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ 25 ವಚನಗಳು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲೆಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು. ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ದ ಸೇವಿಯರ್ ಹೂ ಸೆಟ್ಸ್ ಅಸ್, ಮೀ, ಯು ಫ್ರೀ. ನಮಗೆ ಈ ಫ್ರೀನೆಸ್ ಅಥವಾ ಫ್ರೀಡಮ್ ಅನ್ನುವಾಗ ಏನು ನೆನಪಿಗೆ ಬರ್ತದೆ? ನಾವೆಲ್ಲರೂ ಸ್ವಾತಂತ್ರ್ಯರಾಗಿರಲು ಅಥವಾ ಯಾವುದೇ ರೀತಿಯಾದಂಥ ದಬ್ಬಾಳಿಕೆಗೆ ಹೊರಬರದಿರುವ ಹಾಗೆ ಬದುಕಲು ಇಷ್ಟ. ಹೌದಾ? ಯಾವುದೇ ರೀತಿಯಲ್ಲಿ ಬೇರೆಯವರು ಹೇಳಿದ ಹಾಗೇ ನಾನು ಕೇಳಿ ಅದರಂತೆಯೇ ಬದುಕಬೇಕು ಅನ್ನುವಂಥದ್ದನ್ನು ನಾವು ಇಷ್ಟಪಡೋದಿಲ್ಲ. ಆದರೆ ಇಲ್ಲಿ ಯೇಸುಕ್ರಿಸ್ತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೆ ಬಂದನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಾಗಿದೆ? ಯಾವ ರೀತಿಯಾದಂಥ ಭಯದಿಂದ ನಾವು ಸ್ವತಂತ್ರರಾಗಬೇಕಾಗಿದೆ? ಯಾವ ರೀತಿಯಾದಂಥ ದಬ್ಬಾಳಿಕೆಯಿಂದ ನಾವು ಸ್ವತಂತ್ರರಾಗಬೇಕಾಗಿದೆ? ಯಾವ ರೀತಿಯಾದಂಥ ತಪ್ಪಿತಸ್ಥ ಮನೋಭಾವದಿಂದ ನಾವು ಸ್ವತಂತ್ರರಾಗಬೇಕಾಗಿದೆ? ಯಾವ ರೀತಿಯಾದಂಥ ವೈಫಲ್ಯದಿಂದ ನಾವು ಸ್ವತಂತ್ರರಾಗಬೇಕಾಗಿದೆ? ಕ್ರಿಸ್ತ ಜಯಂತಿ ಹಬ್ಬ ಎಂಬುದಾಗಿ ಹೇಳುವಾಗ ಆ ರಕ್ಷಕನನ್ನು, ಯಾರು ನಮ್ಮನ್ನು ಸಂಪೂರ್ಣವಾಗಿ ಒಂದು ರಾಜಕೀಯ ಬಲದಿಂದಲ್ಲ, ಒಂದು ರೀತಿಯಲ್ಲಿ ಐಶ್ವರ್ಯದಿಂದ, ಒಂದು ರೀತಿಯಲ್ಲಿ ಸ್ಥಾನಮಾನಗಳಿಂದ ಬೇರ್ಪಡಿಸುವುದಕ್ಕೆ ಬಂದವನಲ್ಲ, ಬದಲಾಗಿ ಪಾಪದಿಂದ ಬೇರ್ಪಡಿಸಲು, ಮುರಿದು ಹೋದಂಥ ಸಂಬಂಧವನ್ನು ಪುನಃಸ್ಥಾಪಿಸಲು ಬಂದಾತ ರಕ್ಷಕನನ್ನು ಹೊಂದುವಂತಹ ಹಬ್ಬವಾಗಿದೆ. ಈ ಯೇಸುಕ್ರಿಸ್ತನು ನಮಗೆ ಬಿಡುಗಡೆಯನ್ನು ಕೊಡುವಂತಹ ಒಂದು ದೇವರ ಉಡುಗೊರೆಯಾಗಿ ಈ ಕ್ರಿಸ್ತ ಜಯಂತಿ ಹಬ್ಬದ ಮೂಲಕ ನಮಗೆ ಸಿಕ್ಕಿದಾತನು ಆಗಿದ್ದಾನೆ.
ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಲು ಕಾಯುವನು. ಈ ವಾಕ್ಯ ನಮಗೆ ಬಹಳ ಚಿರಪರಿಚಿತ, ನಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿಯಲ್ಲಿ ನಾವ್ಯಾರಾದರೂ ದೇವರ ವಾಕ್ಯವನ್ನು ಸಾರುವಂಥವರು ಪಾಪದ ಕುರಿತು ಮಾತನಾಡುವುದಕ್ಕೆ ಆರಂಭ ಮಾಡುವಾಗ, ಅಯ್ಯೋ ಇದರಲ್ಲಿ ಏನಿದೆ ಹೊಸತು, ಆದರೆ ಅದರಿಂದ ನಾವು ಬೇರೆ ಬಂದಿದ್ದೇವಾ, ಅದನ್ನು ಮಾಡುವುದನ್ನು ಬಿಟ್ಟಿದ್ದೇವಾ. ರೋಮಪುರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳ್ತದೆ, ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೊಂದಿದ್ದಾರೆ. ಒಂದು ರೀತಿಯಲ್ಲಿ ಯೂನಿವರ್ಸಲ್ ಒಂದು ಕಾನ್ಸೆಪ್ಟ್ ಇದು. ಏನಂದರೆ, ನೋಬಡಿ ಈಸ್ ಸಪರೇಟೆಡ್ ಫ್ರಮ್ ಸಿನ್. ಎಲ್ಲರೂ ಸಹ ಪಾಪ ಮಾಡಿದ್ದೇವೆ, ಪಾಪಕ್ಕೆ ನಾವು ಗುಲಾಮರಾಗಿದ್ದೇವೆ, ಪಾಪದ ಬಂಧನದಲ್ಲಿದ್ದೇವೆ. ಇದನ್ನು ನಾವು ಬೇರ್ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯಾವ ರೀತಿಯಾದಂಥ ಆಯ್ಕೆ ಮಾಡಿ ಅದರಿಂದ ಹೊರಬರುವಂಥವರು ನಾವಾಗಿರುತ್ತೇವೆ. ಈ ಪಾಪ ಎಂಬುದಾಗಿ ಹೇಳುವಾಗ ಒಂದು ರೀತಿಯಲ್ಲಿ ಬ್ರಾಡ್ಲಿ ನಾವು ನೋಡ್ಕೊಳ್ಳಬೇಕಾದ್ರೆ ನಮ್ಮ ವೈಯಕ್ತಿಕ ವೈಫಲ್ಯಗಳು, ನಮ್ಮ ಆಯ್ಕೆಗಳಿಂದ ಆಗುವಂತಹ ಪರಿಣಾಮಗಳು, ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನ್ಯಾಯಗಳು, ಸಮಾಜದ ಅಂಚಿನಲ್ಲಿರುವಂತಹವರಿಗೆ ನಡೆಯುವಂತಹ ಶೋಷಣೆಗಳು, ಇದೆಲ್ಲವೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಪಾಪವನ್ನು ತೋರಿಸುವಂಥದ್ದಾಗಿರ್ತದೆ. ಇದು ಕೇವಲ ನಾವು ತಪ್ಪಾದ ಕಾರ್ಯಗಳನ್ನು ಮಾಡುವಂಥದ್ದಲ್ಲ, ಯಾವ ಕಾರ್ಯ ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೋ ಅದೆಲ್ಲವೂ ಪಾಪ ಎಂಬುದಾಗಿ ನಾವು ಪರಿಗಣಿಸಬಹುದು. ಅಲ್ಲಿಗೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಹೇಳುವಾಗ, ಆ ಲೋಕರಕ್ಷಕನು ನನಗೋಸ್ಕರ ಬಂದಿದ್ದಾನೆ, ನಿಜವಾದಂತಹ ಸ್ವಾತಂತ್ರ್ಯವನ್ನು ಕೊಡಲು. ನಾವು ಹೆಚ್ಚಿನ ಸಮಯದಲ್ಲಿ ನಿರಾಕರಿಸುವಂತಹ ಸ್ವಾತಂತ್ರ್ಯವನ್ನು ತುಂಬು ಹೃದಯದಿಂದ ಕೊಡಲು, ಪರಿಪೂರ್ಣತೆಯಲ್ಲಿ ಕೊಡಲು ಆ ರಕ್ಷಕನು ಲೋಕಕ್ಕೆ ಬಂದಿದ್ದಾನೆ ಅನ್ನುವುದರ ಅರ್ಥ. ಇಲ್ಲಿ ಆ ರಕ್ಷಣೆ ಒಂದು ರೀತಿಯಲ್ಲಿ ಅಧಿಕಾರದಿಂದ ಅಥವಾ ಯಾವುದೋ ಒಂದು ದಬ್ಬಾಳಿಕೆಯಿಂದ ಬಂದಂಥದ್ದಲ್ಲ, ಬದಲಾಗಿ ದೇವರ ಸರ್ವ ಸಂಪೂರ್ಣತೆಯಲ್ಲಿ ಆತನು ತನ್ನನ್ನು ತಗ್ಗಿಸಿಕೊಳ್ಳುವುದರ ಮೂಲಕ ಸಿಕ್ಕಿದಂತಹ ರಕ್ಷಣೆಯಾಗಿರ್ತದೆ. ನಮ್ಮನ್ನು ನಾವಿರುವಂಥ ಮೆಸ್ಸಿಂದ ಹೊರ ತೆಗೆದುಕೊಂಡು ಬರುವುದಕ್ಕೆ ದೇವರು ಹೀ ಗಾಟ್ ಇನ್ ಟು ದಿಸ್ ಮೆಸ್ ಆಫ್ ಅವರ್ ವರ್ಲ್ಡ್. ಅರ್ಥ ಆಗ್ತಿದೆಯಾ ನಾ ಹೇಳ್ತಾ ಇರೋವಂಥದ್ದು? ನಮ್ಮನ್ನು ನಾವಿರುವಂಥ ದಾರಿದ್ರ್ಯತೆಯಿಂದ ಹೊರತರುವುದಕ್ಕೆ ದೇವರು ಆ ಸ್ಥಿತಿಗೆ ಆತನು ತನ್ನನ್ನು ಒಳಪಡಿಸ್ಕೊಳ್ತಾನೆ. ಯಾಕೆ? ಬಿಕಾಸ್ ಹಿ ಲವ್ಸ್ ಅಸ್. ಇದು ದ ರ್ಯಾಡಿಕಲ್ ಚಾಯ್ಸ್ ಆಫ್ ಗಾಡ್. ಹೇಗೆ ದೇವರು ತನ್ನ ಮಗನ ಕುರಿತು ಈ ರೀತಿಯಲ್ಲಿ ಯೋಚನೆ ಮಾಡುವುದಕ್ಕೆ ಸಾಧ್ಯ? ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಹೇಳುವಾಗ ಈ ಒಂದು ಆಯ್ಕೆ ನಮಗೆ ಯಾವಾಗಲೂ ನೆನಪಿರಬೇಕು. ಯಾರೂ ಸಹ ಇಷ್ಟು ದೂರ ನಮಗೋಸ್ಕರ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೇವರು ಆ ಆಯ್ಕೆಯನ್ನು ಮಾಡುತ್ತಾನೆ. ನನ್ನಿಂದ ಆ ದಾರಿದ್ರ್ಯವನ್ನು ತೆಗೆಯಲು ತಾನು ಈ ಲೋಕಕ್ಕೆ ಬಂದಂತಹ ಆಯ್ಕೆ. ಇಲ್ಲಿ ಈ ಯೇಸು ಅನ್ನುವಂತಹ ಹೆಸರಿನ ಅರ್ಥವನ್ನು ನೋಡಬೇಕಾದ್ರೆ ಈ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹಾಗೂ ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವ, ಜಾಶ್ವ, ಈ ಎರಡೂ ಸಹ ಒಂದೇ ರೀತಿಯಾದಂಥ ಅರ್ಥವನ್ನು ಕೊಡುವಂಥದ್ದಾಗಿರ್ತದೆ. ಒಂದೆಡೆ ಯೆಹೋಶುವನು ಈ ಇಸ್ರಾಯೇಲ್ ಜನರನ್ನು ವಾಗ್ದಾನ ದೇಶಕ್ಕೆ ನಡೆಸಿದವನು. ಅವನ ಹೆಸರಿನ ಅರ್ಥ ದ ಲಾರ್ಡ್ ಸೇವ್ಸ್, ದೇವರು ಕಾಪಾಡುತ್ತಾನೆ. ಹೇಗೆ ಯೆಹೋಶುವನು ತನ್ನ ಜನರನ್ನು ಬಂದಂತಹ ಎಲ್ಲ ಸವಾಲುಗಳನ್ನು, ಯುದ್ಧಗಳನ್ನು, ಅನಿಶ್ಚಿತತೆಯನ್ನು ಎದುರಿಸಿ ಅವರನ್ನು ವಾಗ್ದಾನ ದೇಶಕ್ಕೆ ನಡೆಸಿದನೋ, ಅದೇ ರೀತಿಯಲ್ಲಿ ಅರ್ಥವನ್ನು ಹೊಂದಿರುವಂಥ ಹೆಸರು ಯೇಸು, ದಿ ಅಲ್ಟಿಮೇಟ್ ಸೇವಿಯರ್. ಅವರು ಕೇವಲ ವಾಗ್ದಾನ ದೇಶಕ್ಕೆ ನಡೆಸಿದಂಥ ಯೆಹೋಶುವನು ಮಾತ್ರ. ಆದರೆ ಇಲ್ಲಿ ಅಲ್ಟಿಮೇಟ್ ಸೇವಿಯರ್ ಎಂಬುದಾಗಿ ಹೇಳುವಾಗ ಜೀವನ ಉದ್ದಗಲಕ್ಕೂ ನಾವು ನಿತ್ಯ ಜೀವವನ್ನು ಹೊಂದುವ ತನಕ ನಡೆಸುವಂತಹ ರಕ್ಷಕನು ಯೇಸುವಾಗಿರ್ತಾನೆ. ಈ ಹೆಸರಿನ ಅರ್ಥವೂ ಸಹ ದ ಲಾರ್ಡ್ ಸೇವ್ಸ್. ನಾವು ಯೆಹೋಶುವನ ಜೀವಿತದಲ್ಲಿ ನೋಡಬೇಕಾದ್ರೆ ಹೇಗೆ ಆತನು ವಾಗ್ದಾನ ತುಂಬಿದಂತಹ ದೇಶಕ್ಕೆ ನಡೆಸಿದನೋ, ಅದೇ ರೀತಿಯಲ್ಲಿ ನಿಜವಾದಂತಹ ದೇವರ ಕೃಪೆಯಿಂದ ತುಂಬಿರುವಂತಹ ನಿತ್ಯವಾದಂತಹ ನಿರೀಕ್ಷೆಗೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಸೊ ಈ ಯೇಸು ಹಾಗೂ ಯೆಹೋಶುವ ಅಥವಾ ಈ ಯೇಸು ಅನ್ನುವಂಥದ್ದು ಗ್ರೀಕ್ ಭಾಷೆಯಲ್ಲಿ ಯೆಹೋಶುವನ ಹೆಸರನ್ನು ತೋರಿಸುವಂಥದ್ದಾಗಿರ್ತದೆ. ನೋಡಿ, ಯೆಹೋಶುವನು ಹೇಗೆ
ಅಲ್ಲಿದ್ದಂತಹ ಜೈಂಟ್ಸ್ಗಳನ್ನು, ಅಂದರೆ ಅವನ ಮುಂದೆ ನಿಂತಿದ್ದಂಥ ದೊಡ್ಡ ದೊಡ್ಡ ಸೈನಿಕರನ್ನು, ಹೇಗೆ ಶತ್ರುಗಳನ್ನು ಆತನು ಎದುರಿಸುವಂಥ ಸಮಯದಲ್ಲಿ ನೀನು ಯಾವಾಗಲೂ ಧೈರ್ಯದಿಂದಿರು, ನಾನು ನಿನ್ನ ಸಂಗಡ ಇದ್ದೇನೆ. ಹೇಗೆ ಮೋಶೆ ಸಂಗಡ ಇದ್ದೇನೋ ಅದೇ ರೀತಿಯಲ್ಲಿ ನೀನು ಹೋಗುವ ಸ್ಥಳದೆಲ್ಲ ನಾನು ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದಂತಹ ದೇವರು, ಅದೇ ದೇವರು ನಾವು ಆ ಹೆಸರಿನ ಅರ್ಥವನ್ನು ಹೊಂದಿದಂಥ ಯೇಸುವನ್ನು ಈ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅಲ್ಲಿಗೆ ಈ ಕ್ರಿಸ್ತ ಜಯಂತಿ ಹಬ್ಬ ನಮಗಿರುವಂತಹ ಅನೇಕ ರೀತಿಯಾದಂಥ ಸ್ಟ್ರಗಲ್ಸ್ಗಳ ಮಧ್ಯದಲ್ಲಿ, ಅನೇಕ ರೀತಿಯಾದಂಥ ಸಂಘರ್ಷಣೆಗಳ ಮಧ್ಯದಲ್ಲಿ ದೇವರ ನಡೆಸುವಿಕೆಯನ್ನು, ದೇವರ ಧೈರ್ಯವನ್ನು ನಮ್ಮ ಜೀವಿತಗಳಲ್ಲಿ ತೋರಿಸುವಂಥದ್ದು ಆಗಿರ್ತದೆ. ಹಾಗೂ ಈ ಒಂದು ರಕ್ಷಣೆ ಇಟ್ ಇಸ್ ಫಾರ್ ಆಲ್. ಯೆಹೋಶುವ ಕೇವಲ ಒಂದು ಸಮುದಾಯವನ್ನು ಒಂದೆಡೆಗೆ ನಡೆಸ್ತಾನೆ. ಆದರೆ ದೇವರ ರಕ್ಷಣೆ, ಯೇಸು ಕ್ರಿಸ್ತನ ರಕ್ಷಣೆ ಸರ್ವ ಜನರನ್ನು, ಸರ್ವ ಸಮೂಹದವರನ್ನು, ಈ ದೇಶ, ಆ ದೇಶ, ಆ ಭಾಷೆ, ಈ ಕುಲ ಎಂಥದೂ ಇಲ್ಲ, ಪ್ರತಿಯೊಂದು ಹೃದಯವನ್ನು, ಪ್ರತಿಯೊಂದು ರಾಷ್ಟ್ರವನ್ನು, ಪ್ರತಿಯೊಬ್ಬೊಬ್ಬ ಮನುಷ್ಯವನ್ನು ರಕ್ಷಣೆಗೆ ನಡೆಸುವಂಥದ್ದು ಆಗಿರ್ತದೆ. ಅಂತಹ ರಕ್ಷಣೆ ನನಗೆ, ನಮಗೆ ಬೇಕಾಗಿದೆ. ದೇವರ ವಾಗ್ದಾನ ಎಲ್ಲರನ್ನ ಒಳಗೊಂಡಂತಹ ವಾಗ್ದಾನವಾಗಿದೆ. ಏನು ಗೊತ್ತಾ, ಈ ವಾಗ್ದಾನವನ್ನು ಹೊಂದಿಕೊಳ್ಳಬೇಕಾದ್ರೆ ಮೊದಲನೇದಾಗಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ಅ ಸೇವಿಯರ್. ದ ನೀಡ್ ಫಾರ್ ಅ ಸೇವಿಯರ್ ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬೊಬ್ಬರು ತಮ್ಮ ಜೀವಿತಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಡೆದು ಹೋಗಿ ಛಿದ್ರರಾಗಿದ್ದಾರೆ. ಹೊರಗಿನ ತೋರುವಿಕೆಗೆ ನಾವು ತುಂಬ ಚೆನ್ನಾಗಿ ಬಟ್ಟೆಗಳನ್ನು ಹಾಕಿಕೊಂಡಿರ್ತೇವೆ, ನಮ್ಮನ್ನು ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತೇವೆ, ನಮ್ಮಲ್ಲಿರುವಂಥ ನ್ಯೂನತೆಗಳನ್ನು, ಬಲಹೀನತೆಗಳನ್ನು ಮುಚ್ಚುವುದಕ್ಕೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನ ಮಾಡಿರ್ತೇವೆ. ಆದರೆ ನಮ್ಮ ಒಳಗಿರುವಂತಹ ಲಜ್ಜೆ ಎಂತಹುದಾಗಿರ್ತದೆ, ನಮ್ಮ ಒಳಗಿರುವಂತಹ ಹವ್ಯಾಸಗಳು ಎಂತಹುದಾಗಿರ್ತದೆ, ನಮ್ಮಲ್ಲಿರುವಂತಹ ಕೋಪ, ಅನ್ಯಾಯ, ನಮ್ಮಲ್ಲಿರುವಂತಹ ಬೇರ್ಪಡಿಸುವಂತಹ ಮನೋಭಾವ, ದಬ್ಬಾಳಿಕೆಯನ್ನು ನಡೆಸುವಂತಹ ಮನಸ್ಥಿತಿ ಎಂಥವುಗಳು ಆಗಿರ್ತವೆ. ದೇವರು ಇದೆಲ್ಲವನ್ನು ಹೊಡೆದೋಡಿಸಲು ಆತನು ಸಂಪೂರ್ಣವಾಗಿ ತನ್ನನ್ನು ತಗ್ಗಿಸಿಕೊಂಡವನಾಗಿ, ಯಾವುದೇ ರೀತಿಯಾದಂತಹ ಅರಮನೆಯಲ್ಲುಟ್ಟದೆ ನನಗೋಸ್ಕರ, ನಮಗೋಸ್ಕರ ಒಂದು ಗೋದಲಿಯಲ್ಲಿ ಜನಿಸಿ ಬರ್ತಾನೆ. ಇನ್ನೊಂದೇನು ಮಾಡ್ತೀವಿ ಗೊತ್ತಾ, ನಾವು ಮೊದಲನೆಯದಾಗಿ ಇರುವಂಥ ಅಗತ್ಯತೆಯನ್ನು ನಿರಾಕರಿಸ್ತೇವೆ. ನಮಗೆ ರಕ್ಷಕ ಬೇಕು ಅಂತ, ಯಾಕಂದರೆ ಇಟ್ಸ್ ಅನ್ ಓಲ್ಡ್ ಕಾನ್ಸೆಪ್ಟ್. ಅಯ್ಯೋ ಪಾಪ 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 ಅಂತ 2000 ವರ್ಷದಿಂದ ಮಾತಾಡ್ತಾ ಇದ್ದಾರೆ, ಏನಿದೆ ಅದರಲ್ಲಿ ಹೊಸ್ದು, ನಮ್ಮ ಪಾಡಿಗೆ ನಾವು ಹೋಗೋಣ, ನಮ್ಮ ಪಾಡಿಗೆ ನಮ್ಮ ಜೀವಿತ ಮುಂದೆ ಸಾಗಲಿ, ಆಮೇಲೆ ಏನಾಗುತ್ತೆ ನೋಡ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿ ಒಂದಾಗಿದ್ದರೆ, ಇನ್ನೊಂದೆಡೆಗೆ ನಾವು ಹೇಗೆ ಯೋಚನೆ ಮಾಡ್ತೇವೆ ಅಂದರೆ, ದೇವ್ರು ನನ್ನನ್ನು ಈಗ ಬಿಡಿಸಿದ್ದಾನೆ, ಓಕೆ ಸರಿ, ಫಾರ್ ದಿಸ್ ಟೈಮ್ ಐ ಆಮ್ ಫ್ರೀ. ತಿರ್ಗಾ ಮುಂದೆ ಹೋದಾಗ ಪುನಃ ನಮ್ಮ ಹಳೆಯ ಜೀವಿತಕ್ಕೆ ಹೋಗುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥವರು ಆಗಿರ್ತೇವೆ. ಇದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಏನು ಗೊತ್ತಾ, ವಿಮೋಚನಾ ಕಾಂಡ ಪುಸ್ತಕ 14ನೇ ಅಧ್ಯಾಯ 10ರಿಂದ 12 ವಾಕ್ಯಗಳು. ಒಂದೆಡೆ ಇಸ್ರಾಯೇಲ್ಯರು ಆ ಐಗುಪ್ತ ದೇಶ ಎಲ್ಲಿ ಅವರು ನೋವನ್ನು ಅನುಭವಿಸಿದರೋ, ಎಲ್ಲಿ ದಬ್ಬಾಳಿಕೆಯನ್ನು ಅನುಭವಿಸಿದರೋ, ಎಲ್ಲಿ ಅವರು ಬಹಳ ಬಹಳ ಕಣ್ಣೀರನ್ನು ಇಟ್ಟರೋ, ದೇವರಿಗೋಸ್ಕರ ಬೇಡಿದರೋ, ಆ ಒಂದು ಸ್ಥಳದಿಂದ ಹೊರಗಡೆ ಬಂದ್ ಆಗಿದೆ. ಆಲ್ರೆಡಿ ವಾಗ್ದಾನ ದೇಶದ ಎಡೆಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಮೇಘಸ್ತಂಭ, ಅಗ್ನಿಸ್ತಂಭ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಮೋಶೆಯ ನಾಯಕತ್ವದಲ್ಲಿ. ಇದೆಲ್ಲದರ ಮಧ್ಯೆ ಅವರಿಗೆ ಮತ್ತೊಮ್ಮೆ ಭಯ ಸಂಭವಿಸುವಾಗ ದೇ ವಾಂಟೆಡ್ ಟು ಗೋ ಬ್ಯಾಕ್. ಅವರು ಎಲ್ಲಿದ್ದರೋ ಅದೇ ಸ್ಥಿತಿಗೆ ಹೋಗಲು ಅವರು ಇಷ್ಟಪಡುತ್ತಾರೆ, ಅದನ್ನು ಬಯಸುತ್ತಾರೆ. 10ನೇ ವಾಕ್ಯದಿಂದ 12ನೇ ವಾಕ್ಯ ಹೇಳುತ್ತೆ, ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲ್ಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ದೇ ಎಕ್ಸಾಕ್ಟ್ಲಿ ನ್ಯೂ ಹೌ ಗಾಡ್ ಬ್ರಾಟ್ ದೆಮ್ ಔಟ್ ಆಫ್ ಈಜಿಪ್ಟ್. ದೇವರು ಹೇಗೆ ತನ್ನ ಪರಾಕ್ರಮಶಾಲಿಯಿಂದ, ಭುಜಬಲದಿಂದ ಆ ಜನರನ್ನು ಐಗುಪ್ತ ದೇಶದಿಂದ ಹೊರತಂದರು ಎಂಬುದಾಗಿ ಗೊತ್ತು. ಒಂದೇ ಸ್ಥಳದಲ್ಲಿ ಬದುಕಿದಂಥ ಐಗುಪ್ತರು ತಮ್ಮ ಚೊಚ್ಚಲ ಮಕ್ಕಳುಗಳನ್ನು ಕಳೆದುಕೊಂಡು ನಾಶನ ಹೊಂದ್ತಾರೆ. ಆದರೆ ಅದೇ ಸ್ಥಳದಲ್ಲಿ ಇದ್ದಂತಹ ಇಸ್ರಾಯೇಲ್ಯರು ರಕ್ಷಣೆಯನ್ನು ಹೊಂದ್ತಾರೆ. ದೇ ನ್ಯೂ ಇಟ್, ಅದು ಅವ್ರಿಗೆ ಗೊತ್ತಿತ್ತು. ಆದರೆ ಯಾವಾಗ ಮತ್ತೊಮ್ಮೆ ಆ ಭಯ ಅವರನ್ನು ಕಾಡುತ್ತದೋ, ಆ ಭಯದಿಂದ ಅವರು ಯೆಹೋವನಿಗೆ ಮೊರೆ ಇಡಲು ಆರಂಭಿಸ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿಯೇನೋ, ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದೆ,
ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ದಿಸ್ ಇಸ್ ಅವರ್ ಸ್ಟೇಟ್. ಇದು ನಮ್ಮ ಪ್ರಸ್ತುತ ಮನಸ್ಥಿತಿಯನ್ನು ತೋರಿಸ್ತದೆ. ಪ್ರತಿ ಬಾರಿ ನಮ್ಮ ಜೀವನದ ಎದುರು ಯಾವುದಾದ್ರೂ ಸವಾಲುಗಳು ಬರುವಾಗ ವಿ ಹ್ಯಾವ್ ದಿಸ್ ಕ್ವೆಶನ್, ನಾವು ಅಲ್ಲಿದ್ದಾಗಲೇ ಯಾಕಪ್ಪ ನನ್ನ ಹಿಂಗೆ ಕರ್ಕೊಂಬಂದೆ, ಇದನ್ನ ತೋರ್ಸಕ್ಕ ನನ್ನ ಇಲ್ಲಿ ಕರ್ಕೊಂಬಂದೆ ಅನ್ನುವಂಥ ಪ್ರಶ್ನೆ ನಮ್ಮದಾಗಿರ್ತದೆ. ಆದರೆ ಯೇಸು ಬಂದಂಥದ್ದು ಆ ಕಾರಣಕ್ಕಲ್ಲ. ಆತನನ್ನು ನಂಬುವುದೇ ಆದರೆ ಸಂಪೂರ್ಣವಾಗಿ ರಕ್ಷಣೆ ದೊರಕಬೇಕೆಂದು, ರಕ್ಷಣೆ ನಮಗೆ ಕೊಡಬೇಕೆಂದು, ನಿತ್ಯ ಜೀವದ ಹಾದಿಗೆ ನಡೆಸಬೇಕೆಂದು ಬಂದಾತನು ಆಗಿದ್ದಾನೆ. ನಾವು ಸವಾಲುಗಳನ್ನು ಎದುರಿಸದೇ ಇರಬೇಕಾದ್ರೆ ಆರಾಮಾಗಿರ್ತೇವೆ. ಸವಾಲುಗಳು ಬಂದಾಗ ನಮ್ಮ ಹಿಂದಿನ ಸ್ಥಿತಿಗತಿಗಳು ಮತ್ತೊಮ್ಮೆ ನಮ್ಮ ನೆನಪಿಗೆ ಬರ್ತದೆ. ಈಗ ಓದಿದಂಥ ವಾಕ್ಯವನ್ನು ಸ್ವಲ್ಪ ಬದಲು ಮಾಡಿ ಓದೋಣ. ಎಲ್ಲೆಲ್ಲಿ ಐಗುಪ್ತ ದೇಶ ಅಥವಾ ಐಗುಪ್ತ ಅನ್ನುವಂತಹ ಪದ ಇದೆಯಲ್ಲ, ಆ ಐಗುಪ್ತ ದೇಶ ಅಥವಾ ಐಗುಪ್ತವನ್ನು ತೆಗೆದುಹಾಕಿ ಅಲ್ಲಿ ಪಾಪ ಅನ್ನುವಂತಹ ಪದವನ್ನು ಹಾಕೋಣ. ಹಾಕಿ ಆ ಅರ್ಥ ಹೇಗಿರ್ತದೆ ಅನ್ನುವಂಥದ್ದನ್ನು ಓದೋಣ. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲ್ಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಪಾಪವನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಪಾಪದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರೆಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಪಾಪದಿಂದ ಕರೆದುಕೊಂಡು ಬಂದಿ? ನಾವು ಪಾಪದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಪಾಪಕ್ಕೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಪಾಪಕ್ಕೆ ದಾಸರಾಗಿರುವುದು ವಾಸಿಯಲ್ಲವೇ ಎಂದು ಹೇಳಿದರು. ದಿಸ್ ಇಸ್ ಆರ್ ಪ್ರೆಸೆಂಟ್ ಕಾಂಟೆಕ್ಸ್ಟ್. ಅನೇಕ ಬಾರಿ ದೇವರು ನಮ್ಮನ್ನು ನಮ್ಮ ಪಾಪಗಳಿಂದ ಬೇರ್ಪಡಿಸಿದಾಗ್ಯೂ ವಿ ವಾಂಟ್ ಟು ಗೋ ಬ್ಯಾಕ್ ಟು ದಟ್ ಸಿನ್. ಅದೇ ಪಾಪಗಳಿಗೆ ಹಿಂತಿರುಗಿ ಹೋಗುವುದಕ್ಕೆ ನಾವು ಇಷ್ಟಪಡ್ತೇವೆ. ಯಾಕೆಂದರೆ ಮುಂದೆ ಬರುವಂತಹ ಅನಿಶ್ಚಿತತೆಗಿಂತ ಹಿಂದೆ ಇದ್ದಂತಹ ಆ ಕಷ್ಟನೇ ನಮ್ಗೆ ಸಾಕು. ನಾವು ಹೇಳ್ತೇವಲ್ಲ, ಕಾಣದೇ ಇರುವಂತಹ ಯಾವುದೋ ಅಂಶಕ್ಕೋ ಅಥವಾ ಕಾಣ್ತಿರುವಂತಹ ಈ ಅಂಶಕ್ಕೆ ನಾವು ಇರುವಂಥದ್ದು ಒಳ್ಳೆಯದು ಎಂಬುದಾಗಿ ಆಡುಭಾಷೆಯಲ್ಲಿ ಹೇಳ್ತೇವಲ್ಲ, ಆ ರೀತಿಯಲ್ಲೇ ನಮ್ಮ ಒಂದು ನೈಜ ಸ್ಥಿತಿ ಆಗೋಗಿದೆ. ಯೇಸುಸ್ವಾಮಿ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವುದಕ್ಕೆ ಬಂದಾಗ್ಯೂ ಸಹ ನಮಗೆ ಹಳೆಯ ಜೀವಿತದಲ್ಲಿರುವುದಕ್ಕೆ ಇಷ್ಟ. ನಾವು ಪಾಪದಲ್ಲಿದ್ದಾಗಲೇ ನೀವು ನನ್ನ ಗೊಡವೆಗೆ ಬರಬೇಡ ಪ್ರಾರ್ಥನೆ ಮಾಡಿದ್ದೇವಾ? ನಾವು ಪಾಪಕ್ಕೆ ದಾಸರಾಗಿ ಇರುವೆವು ಎಂದು ನಿಮಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಪಾಪಕ್ಕೆ ದಾಸರಾಗಿರುವುದೇ ವಾಸಿಯಲ್ಲವೇ? ನಮ್ಮ ಸ್ಥಿತಿ ಹೇಗಿದೆ? ಆ ವಾಕ್ಯ ಮುಂದುವರೆದು ಹೇಳುತ್ತೆ, ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ನಮ್ಮ ಸಂಶಯದ ನಡುವೆ, ನಮ್ಮ ಅನಿಶ್ಚಿತತೆಯ ನಡುವೆ, ನಮ್ಮ ಆ ಓಲ್ಡ್ ಕಾನ್ಸೆಪ್ಟ್ ಅಂತ ಹೇಳ್ತೇವಲ್ಲ, ಈ ಒಂದು ಮನಸ್ಥಿತಿಯ ನಡುವೆ ದೇವರ ಅಶ್ಯೂರೆನ್ಸ್ ನೋಡಿ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವಂಥ ರೀತಿಯನ್ನು ನೋಡಿರಿ. ಇವತ್ತು ನೋಡುವಂಥ ಐಗುಪ್ತರನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯಾಕೆಂದರೆ ಯೆಹೋವನು ನಿಮಗಾಗಿ ಯುದ್ಧ ಮಾಡುತ್ತಾನೆ. ಈವನ್ ಟುಡೇ, ಟು ದಿಸ್ ವೆರಿ ಡೇ, ಗಾಡ್ ಈಸ್ ವಿಲ್ಲಿಂಗ್ ಟು ಫೈಟ್ ಫಾರ್ ಯು. ಆದರೆ ಬಿಡುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಇಲ್ಲೂ ಸಹ ಆ ಐಗುಪ್ತ ಅನ್ನುವಂಥ ಪದವನ್ನು ತೆಗೆದು ಪಾಪ ಅನ್ನುವಂಥ ಪದವನ್ನು ಹಾಕೋಣ. ಹೇಗೆ ಅರ್ಥವನ್ನು ಕೊಡ್ತದೆ? ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವಂಥ ಪಾಪವನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಲುಕ್ ಅಟ್ ದ ವೇ ಗಾಡ್ ಇಸ್ ಅಶ್ಯೂರಿಂಗ್ ಅಸ್. ದೇವರು ಹೇಗೆ ನಮಗೆ ಆ ಒಂದು ಭರವಸೆಯನ್ನು ನೀಡ್ತಾ ಇದ್ದಾನೆ. ನಾವಂತೂ ಸುಮ್ಮನೆ ಇರಬೇಕಂತೆ. ಯಾಕೆಂದರೆ ನಾವು ಮಾತಾಡಿದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಮಾಡಿರ್ತೇವೆ, ನಾವು ಯೋಚನೆ ಮಾಡಿದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಮಾಡಿರ್ತೇವೆ. ಹಾಗಾಗಿ ದೇವರು ಹೇಳ್ತಾನೆ, ಇಲ್ಲ ನೀವು ಸುಮ್ಮನೆ ಇರ್ರಿ, ನೀವು ಸುಮ್ಮನೆ ನಿಂತ್ಕೊಂಡಿದ್ದು ಹೇಗೆ ರಕ್ಷಣೆ ಮಾಡ್ತಾನೆ ನೋಡಿ. ಒಬ್ಬ ಚಿಕ್ಕ ಮಗು ತಾನು ಶಿಲುಬೆಯ ಮೇಲೆ ಸಾಯುವುದರ ಮೂಲಕ ನಮಗೆ ರಕ್ಷಣೆಯನ್ನು ಒದಗಿಸಿಕೊಡ್ತಾನೆ ಅಂದರೆ ಅದು ಹೇಗೆ ಸಾಧ್ಯ? ಬಟ್ ಇಟ್ ಹ್ಯಾಪನ್ಡ್ ಇನ್ ದಿ ಹಿಸ್ಟ್ರಿ. ಇಟ್ ವಿಲ್ ಹ್ಯಾಪನ್ ಇಫ್ ಯು ಬಿಲೀವ್ ಆ್ಯಂಡ್ ಐ ಬಿಲೀವ್.
ನಾನು ನೀವು ನಂಬುವುದೇ ಆದರೆ ಆ ರಕ್ಷಣೆ ನನ್ನದು, ನಮ್ಮದು ಆಗಿರ್ತದೆ. ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಹೇಗೆ ರಕ್ಷಿಸ್ತಾನೆ ಅದನ್ನು ನೋಡಿರಿ. ಇವತ್ತು ನೋಡುವಂಥ ಪಾಪ ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ದೇವರು ನಮಗೋಸ್ಕರ ಯುದ್ಧ ಮಾಡುವಾತನು ಆಗಿರ್ತಾನೆ. ಈ ಕ್ರಿಸ್ತ ಜಯಂತಿಯ ಹಬ್ಬದಲ್ಲೂ ಸಹ ಪಾಪ ಅನ್ನುವಂಥದ್ದು ಇಟ್ ಈಸ್ ನೋ ಲಾಂಗರ್ ಆ್ಯನ್ ಓಲ್ಡ್ ಕಾನ್ಸೆಪ್ಟ್. ಅದು ನಮ್ಮ ಪ್ರಸ್ತುತ ಜೀವನ ಶೈಲಿಯಾಗಿದೆ. ಅದರಿಂದ ಹೊರ ಬರಬೇಕಾದರೆ ದೇವರು ನಮಗೋಸ್ಕರ ಯುದ್ಧ ಮಾಡುವುದಕ್ಕೆ ಬಿಡಬೇಕಾಗಿದೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಮಗೋಸ್ಕರ ನೀನು ಯುದ್ಧ ಮಾಡು. ನೀನು ಹೋರಾಡುವಂಥ ರೀತಿಯನ್ನು ನಾವು ನೋಡುವ ಹಾಗೆ ನಮಗೆ ಸಹಾಯಿಸು. ನಮ್ಮ ಜೀವಿತಗಳಲ್ಲಿ ತುಂಬಿಕೊಂಡಿರುವಂಥ ಪಾಪ ನಮ್ಮಿಂದ ಬೇರ್ಪಡಬೇಕಾಗಿದೆ. ಅದರಿಂದ ಬೇರ್ಪಡಿಸಿ ನಮ್ಮನ್ನು ಉತ್ತಮವಾದಂತಹ ಜೀವಿತದೆಡೆಗೆ ನಡೆಸು. ದೇವರೇ, ಇದು ಕೇವಲ ನಿನ್ನ ವಾಕ್ಯದಿಂದ ಮಾತ್ರವೇ ಸಾಧ್ಯ. ಹೌದು, ಇದು ಬಹಳ ವರ್ಷಗಳಿಂದ ಆಲೋಚನೆ ಮಾಡ್ತಿರುವಂತಹ ಒಂದು ಶೀರ್ಷಿಕೆಯಾಗಿದೆ. ಆದರೆ ಗಂಭೀರವಾಗಿ ಯೋಚಿಸಲು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದೆ. ಅದನ್ನು ಸದುಪಯೋಗಪಡಿಸಿಕೊಂಡು ನಾವು ನಿನ್ನ ವಾಕ್ಯದ ಎಡೆಗೆ ಬರುವ ಹಾಗೆ ಸಹಾಯಿಸು. ಆಮೇನ್.